ಅದು ಬಯಲು ಸೀಮೆಯ 7 ಜಿಲ್ಲೆಗಳ ಜನರ ದಶಕದ ಕನಸಾಗಿತ್ತು. ಗಗನ ಕುಸುಮ ಎಂದೇ ಭಾವಿಸಿದ್ದ ಯೋಜನೆಯೊಂದು ಆರಂಭಿಕ ಯಶಸ್ಸು ಕಂಡು ಮೊದಲ ಹಂತದ ಉದ್ಘಾಟನೆ ಮಟ್ಟಕ್ಕೆ ಬಂದಿದೆ. ಹಲವು ವಿರೋಧಗಳು, ಅಡೆತಡೆಗಳನ್ನು ಮೀರಿ ಇದೀಗ ರಾಜ್ಯದ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತ ಉದ್ಘಾಟನೆಗೆ ಸಿದ್ಧವಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆ ವಿರೋಧಗಳ ನಡುವೆಯೂ ಮೊದಲ ಹಂತ ಮುಗಿಸಿ ನಾಳೆ ಉದ್ಘಾಟನೆಗೆ ಸಿದ್ಧವಾಗಿದೆ. ಬರೋಬ್ಬರಿ 23,000 ಕೋಟಿ ವೆಚ್ಚದ 290 ಕಿಲೋಮೀಟರ್ ಹರಿಯೋ ನೀರಿನ ಬೃಹತ್ ಯೋಜನೆ ಇದಾಗಿದೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ ಸೇರಿದಂತೆ 7 ಜಿಲ್ಲೆಗಳಿಗೆ ನೀರು ಒದಗಿಸುವ ಸಲುವಾಗಿ ಎತ್ತಿನಹೊಳೆ ಯೋಜನೆ ಪ್ರಾರಂಭಿಸಲಾಗಿತ್ತು. ಪಶ್ಚಿಮ ಘಟ್ಟದಲ್ಲಿ ಸುರಿಯೋ ಮಳೆ ನೀರು ಸಮುದ್ರ ಸೇರೋದನ್ನ ತಡೆದು ಅದನ್ನ ಪೂರ್ವಾಭಿಮುಖವಾಗಿ ಹರಿಸಿ ಕುಡಿಯೋ ನೀರು ಪೂರೈಸಲು ಮಾಡಿದ್ದ ಯೋಜನೆ ಇದು. ಸದ್ಯ ಮೊದಲ ಹಂತ ಯಶಸ್ವಿಯಾಗಿದ್ದು ನಾಳೆ ಗೌರಿ ಹಬ್ಬದ ದಿನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ. ರಾಜ್ಯ ಸರ್ಕಾರದ ಸಚಿವರು, ಶಾಸಕರು, ಫಲಾನುಭವಿ ಜಿಲ್ಲೆಗಳ ಶಾಸಕರು, ಸಂಸದರ ಸಮ್ಮುಖದಲ್ಲಿ ಯೋಜನೆಗೆ ಚಾಲನೆ ನೀಡಲು ತಯಾರಿ ನಡೆದಿದೆ. ಉದ್ಘಾಟನೆ ದಿನ ಬಹಿರಂಗ ಸಭೆ ನಡೆಸಲಿರೋ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ನಿನ್ನೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಪರಿಶೀಲನೆ ನಡೆಸಿದ್ರು. ಈಗ ಇಲ್ಲಿ ನೀರನ್ನ ಎತ್ತತಕ್ಕಂತ ಕೆಲಸ ಸಂಪೂರ್ಣ ಆಗಿದೆ. 2 ವರ್ಕ್ಸ್ಗಳೆಲ್ಲ ಈಗ ಡೆಲಿವರಿ ಏನಿದೆ, ಕೆನಾಲ್ಗಳು ವರ್ಕ್ಸ್ ಏನಿದಾವೆ ಅಲ್ಲಿ ಈ ರೀತಿ ಫಾರೆಸ್ಟ್ನವರ ಕೆಲವು ಆಕ್ಷೇಪಣೆಗಳಿಂದ ಸ್ವಲ್ಪ ತಡ ಆಗ್ತಾ ಇದೆ. ಅದನ್ನು ಕೂಡ ನಾವೆಲ್ಲ ಸರಿಪಡಿಸಿ ನೆಕ್ಸ್ಟ್ ಈ ಸೀಸನ್ಗೆ ನಾವು ಅವೆಲ್ಲ ಸುಗಮವಾಗಿ ನೀರು ಹರಿತಕ್ಕಂಥದ್ದಕ್ಕೆ ವ್ಯವಸ್ಥೆನ ಮಾಡ್ತೀವಿ. ಉದ್ಘಾಟನೆ ಬಳಿಕ 60 ದಿನ ನಿರಂತರವಾಗಿ ನೀರು ಹರಿಸಿ ಸುಮಾರು 5 ಟಿಎಂಸಿ ನೀರನ್ನ ವಾಣಿವಿಲಾಸ ಸಾಗರಕ್ಕೆ ಹರಿಸೋ ಉದ್ದೇಶ ಇದೆಯಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ನಾವು ಎತ್ತಿರ ಎಫರ್ಟ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ 32 ಕಿಲೋಮೀಟರ್ 32.5 ಕಿಲೋಮೀಟ್ರಲ್ಲಿ ನಮ್ಮದು ಕೆನಾಲ್ ಎಸ್ಕೇಪ್ ಇದೆ. ಈ ನೀರನ್ನ ಅಲ್ಲಿ ನಾವು ಬಿಟ್ಟರೆ 132 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವಾಣಿವಿಲಾಸ ಸಾಗರಕ್ಕೆ ನೀರು ಹೋಗುತ್ತೆ. ಫ್ಲೋಯಿಂಗ್ ಈಗಾಗಲೇ ನಾಲೆ ಇದೆ. ಒಟ್ನಲ್ಲಿ ಗೊಂದಲದಲ್ಲೇ ಇದ್ದ ಎತ್ತಿನಹೊಳೆ ಯೋಜನೆ ಈಗ ಉದ್ಘಾಟನೆ ಹಂತಕ್ಕೆ ಬಂದು ನಿಂತಿದೆ. ಮಂಜುನಾಥ್ ಕೆವಿ, ಟಿವಿ9 ಹಾಸನ.